ಬೆಂಗಳೂರಿನಲ್ಲಿ ಆಸಿಡ್ ದಾಳಿಯ ರಾಜಕೀಯ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಾಂಗ್ರೆಸ್ ಕಾರ್ಯಕರ್ತನ ಆಟೋಗೆ ಆಸಿಡ್ ದಾಳಿ ನಡೆಸಲಾಗಿದೆ. ನಗರದ ನಂದಿನಿ ಲೇಔಟ್ನಲ್ಲಿ ನಡೆದಿರೋ ಘಟನೆ ಇದು. ಕೈ ಕಾರ್ಯಕರ್ತ ಧನಂಜಯ್ ಅವರ ಆಟೋಗೆ ಆಸಿಡ್ ದಾಳಿ ನಡೆಸಿದಾರಂತೆ. ರಾತ್ರಿ ವೇಳೆ ಬಂದು ಆಸಿಡ್ ಹಾಕಿದ್ದಾರೆ ದುಷ್ಕರ್ಮಿಗಳು ಆಸಿಡ್ ಹಾಕುವಂತಹ ದೃಶ್ಯ ಕೂಡ ಈಗ ಸರಿಯಾಗಿದೆ. 3 ದಿನಗಳ ಹಿಂದೆ ನಡೆದಿರೋ ಘಟನೆ ಇದು. ಇದೀಗ FSL ರಿಪೋರ್ಟ್ನಲ್ಲಿ ಆಸಿಡ್ ಅನ್ನೋದು ದೃಢ ಆಗಿದ್ದು ರಾಜಕೀಯ ನಾಯಕನ ಪ್ರಭಾವದಿಂದ ಆಸಿಡ್ ದಾಳಿ ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಸೊ ನಂದಿನಿ ಲೇಔಟ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಆಸಿಡ್ ದಾಳಿ ಅಥವಾ ಆಸಿಡ್ ಅಟ್ಯಾಕ್ ಮಾಡಿದ್ದಾರೆ, ಅದು ರಾಜಕೀಯದ ದುರುದ್ದೇಶದಿಂದ ಅಂತ ಹೇಳಲಾಗ್ತದೆ. ಯಾರು ಏನು ಎತ್ತ ಯಾರು ಪ್ರಭಾವ ಬೀರಿದ್ರು, ಯಾರನ್ನು ಕಳಿಸಿದ್ರು, ಪ್ಲಾನ್ ಎಷ್ಟು ದಿನ ಆಗಿತ್ತು, ಇವೆಲ್ಲವೂ ತನಿಖೆ ಆಗಬೇಕು. ತನಿಖೆ ಆದ ನಂತರ ಏನು ಎತ್ತ ಅನ್ನುವಂಥದ್ದು ಗೊತ್ತಾಗುತ್ತೆ. ಓಕೆ, ಈಗ ನಂದಿನಿ ಲೇಔಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಆಸಿಡ್ ಅಟ್ಯಾಕ್ನ ರಾಜಕೀಯ ನಡೆದಿದೆ 3 ದಿನದ ಹಿಂದೆ. ಕಾಂಗ್ರೆಸ್ ಕಾರ್ಯಕರ್ತನ ಆಟೋಗೆ ಆಸಿಡನ್ನು ಹಾಕಿದ್ದಾರೆ. ಆ ದೃಶ್ಯ CCTVಯಲ್ಲಿ ಸರಿಯಾಗಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಓಕೆ, ಆಸಿಡ್ ದಾಳಿ ಅಂದರೆ ಓಕೆ, ಅದಕ್ಕೆ ಸ್ಪ್ರೇ ಮಾಡೋ ಥರ ಅಥವಾ ಹಚ್ಚೋ ಥರ ಮಾಡಿದ್ದಾರೆ. ಆಟೋದೊಳಗೆ ಯಾರೂ ಇಲ್ಲ, ರಾತ್ರಿ ಸಮಯ. ಇದರಿಂದ ಏನು ಸಿಗುತ್ತೆ ಅವರಿಗೆ? ಓಕೆ, ಇಷ್ಟೆಲ್ಲ ಆಗ್ತಿದ್ದಂತೆ ಯಾವ ಕುರುಹು ಬಿಡಬಾರ್ದು ಅಂತ ಅಲ್ಲಿರೋ ಡಬ್ಬನ್ನ ಕೂಡ ತಗೊಂಡು ಹೋಗಿದ್ದಾರೆ.